ಗಾಡಿಲೇ ಹಲೋ ಹಲೋ. ಇವ್ರು ಯಾರು ಅಂತ ನಿಮಗೆ ಇಂಟ್ರೊಡಕ್ಷನ್ ಏನು ಬೇಡ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಹೇಳ್ತೀನಿ ಏನು ಅಂತ. ಹಾಯ್ ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಡಾಕ್ಟರ್ ಶೇಡ್ಸ್ ಹಳದಿ ಆ್ಯಂಡ್ ಹೈಲುರಾನಿಕ್ ಆಸಿಡ್ ಸನ್ಸ್ಕ್ರೀನ್ ಸ್ಪ್ರೇ. ಯೂಶಲಿ ನಾವು ಸನ್ಸ್ಕ್ರೀನ್ ಅಂದಿದ ತಕ್ಷಣ ಫಸ್ಟ್ ಫೋಕಸ್ ಮಾಡೋದು ಫೇಸ್ಗೆ, ಯಾಕಂದರೆ ಸನ್ ಟ್ಯಾನ್ ಆಗುತ್ತೆ, ಸನ್ಗೆ ಎಕ್ಸ್ಪೋಸ್ ಆಗುತ್ತೆ ಅಂತ. ಸೊ ಫೇಸ್ ಎಷ್ಟು ಸನ್ನಿಗೆ ಎಕ್ಸ್ಪೋಸ್ ಆಗುತ್ತೋ ಅಷ್ಟು ನಮ್ಮ ಬಾಡಿ ಸ್ಕಿನ್ನು ಎಕ್ಸ್ಪೋಸ್ ಆಗುತ್ತೆ. ಹಾಗಾಗಿ ಫೇಸಿಗೆ ಎಷ್ಟು ನಾವು ಕೇರ್ ತೊಗೊತೀವಿ ಅಷ್ಟೇ ನಾವು ಬಾಡಿಗೂ ಕೇರ್ ತೊಗೋಬೇಕು. ಹಾಗಾಗಿ ಈ ಒಂದು ಬ್ಯೂಟಿಫುಲ್ ಸನ್ಸ್ಕ್ರೀನ್ ಸ್ಪ್ರೇ ತೋರಿಸ್ತಾ ಇದ್ದೀನಿ. ಇದು ಡಾಕ್ಟರ್ ಶೇಡ್ಸ್ ಹಳದಿ ಆ್ಯಂಡ್ ಹೈಲುರಾನಿಕ್ ಆಸಿಡ್ ಸನ್ಸ್ಕ್ರೀನ್ ಸ್ಪ್ರೇ. ಈ ಒಂದು ಸನ್ಸ್ಕ್ರೀನ್ ಸ್ಪ್ರೇ ಅಲ್ಲಿ ಫೆದರ್ ಲೈಟ್ ವಾಟರ್ ಟೆಕ್ಸ್ಚರ್ ಇದೆ ಆ್ಯಂಡ್ ಕ್ವಿಕ್ ಅಬ್ಸರ್ವೇಷನ್ ಇದೆ ಆ್ಯಂಡ್ 24 hours ಇದು ಹೈಡ್ರೇಟ್ ಆಗಿರುತ್ತೆ ಆ್ಯಂಡ್ ನಾನ್ ಸ್ಟಿಕ್ಕಿ ಕೂಡ. ಆ್ಯಂಡ್ ಫ್ರೆಂಡ್ಸ್, ಇದರಲ್ಲಿ SPF 50 PA++++ ಇದೆ ಆ್ಯಂಡ್ ಪ್ರೊಟೆಕ್ಟ್ ಎಗೇನೆಸ್ಟ್ UVA ಆ್ಯಂಡ್ ಬ್ಲೂ ಲೈಟ್. ಆ್ಯಂಡ್ ಇದರಲ್ಲಿ ಪವರ್ ಹೌಸ್ ಇಂಗ್ರೀಡಿಯೆಂಟ್ ಆಗಿ ಹಳದಿ ಹೈಲುರಾನಿಕ್ ಆಸಿಡ್ ಇದೆ ಆ್ಯಂಡ್ ವಿಟಮಿನ್ B ಇದೆ ಆ್ಯಂಡ್ ವಿಟಮಿನ್ E5 ಇದೆ. ಸೊ ಎವ್ರಿಡೇ ನಾವು ಹೊರಗೆ ಹೋಗುವಾಗ ಸನ್ ಎಕ್ಸ್ಪೋಸ್ ಆಗೇ ಆಗುತ್ತೆ. ಹಾಗಾಗಿ ಈ ಒಂದು ಸನ್ಸ್ಕ್ರೀನ್ ಸ್ಪ್ರೇನ ನಾವು ಬಾಡಿಗೆ ಅಪ್ಲೈ ಮಾಡಬೇಕು. ಆ್ಯಂಡ್ ಡಾಕ್ಟರ್ ಶೇಡ್ಸ್ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ, ಇಂಡಿಯನ್ ಸ್ಕಿನ್ಗೆ ಅಂತಾನೆ ಇವರು ನ್ಯಾಚುರಲ್ ಆ್ಯಂಡ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಆ್ಯಂಡ್ ಯಾವುದೇ ಥರ ಹಾರ್ಮ್ಫುಲ್ ಕೆಮಿಕಲ್ಸ್ನ ಇದರಲ್ಲಿ ಯೂಸ್ ಮಾಡಿಲ್ಲ. ಆ್ಯಂಡ್ 90+ years ಸ್ಕಿನ್ ಕೇರ್ ಎಕ್ಸ್ಪರ್ಟ್ ಆಗಿರುವಂತಹ ಡರ್ಮಟಾಲಜಿಸ್ಟ್ಗಳು ಮಾಡಿರುವಂತಹ ಒಂದು ಪ್ರಾಡಕ್ಟ್. ಸೊ ಫ್ರೆಂಡ್ಸ್, ಎಲ್ಲರಿಗೂ ನಾನು ಮಸ್ಟ್ ರೆಕಮೆಂಡ್ ಮಾಡ್ತೀನಿ. ಸೊ ಬೇಗ ಹೋಗಿ ಡಾಕ್ಟರ್ ಶೇಡ್ಸ್ ಅಫಿಷಿಯಲ್ ವೆಬ್ಸೈಟಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ 20% ಡಿಸ್ಕೌಂಟ್ ಪಡೀರಿ. ಸೊ ನನ್ನ ಒಂದು ಕೂಪನ್ ಕೋಡ್ ಆಲ್ 2024 ಅಂತ ನಾನು ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಬೇಗ ಹೋಗಿ ಚೆಕ್ ಮಾಡಿ ಆ್ಯಂಡ್ ಬೈ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆ ವ್ಲಾಗ್ ನೋಡ್ತಾನೆ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ. ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಮ್ಮ ಕ್ಯಾಂಪಸ್ ಎಷ್ಟು ದಿನ ಆಯಿತು ಅಥವಾ ಎಷ್ಟು ವರ್ಷ ಆಯಿತು ದಿವ್ಯಾ? ನಾನು ಮಿಡಲಲ್ಲಿ ಒಂದು ದಿನ ಬಂದಿದ್ದೆ, ನಿಮ್ಮಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಬಂದು ಹೋಗಿದ್ದೆ. ಯಾವತ್ತೂ ಕಾನ್ವೊಕೇಶನ್ ಇಸ್ಕೊಳಕ್ಕಾಗಲಿಲ್ಲ, ಕ್ಲರ್ಕ್ ಇರಲಿಲ್ಲ ಅಂತ. ಅಲ್ಲ, ನಮ್ದು ಫೆಸ್ಟ್ ನಡೆಯುತ್ತಲ್ಲ, ಫೈನಲ್ ಫೆಸ್ಟ್ ಫಂಕ್ಷನ್ ಮಾಡ್ತಾರಲ್ಲ, ಎಲ್ಲರಿಗೂ ಕೊಡ್ತಾರಲ್ಲ, ಅವಾಗ ಥ್ರೋಬಾಲ್ ಟೀಮು ಎಲ್ಲ ಸ್ಪೋರ್ಟ್ಸ್ ಡೇ ಆ್ಯನ್ಯಲ್ದು. ಹಾಂ, ಅದು ನಮಗೆ ಬೇಕಾಗಿದ್ದ ಕಲರ್ ಚೂಸ್ ಮಾಡಿಕೊಂಡು ಈ ಕಲರೇ ಬೇಕು ಅಂತ ಶಾರ್ಟ್ಗಳೆಲ್ಲ ನಾನು ಭಾಳ ಮಿಸ್ ಮಾಡ್ಕೊಳ್ತೀನಿ ಕೆಲವೊಂದು. ಆ್ಯಕ್ಚುಲಿ PGಲಂತೂ ನಾವು ಯಾವುದನ್ನು ಚಾನ್ಸ್ ಮಿಸ್ ಮಾಡ್ಕೊಂಡಿಲ್ಲ. ಯಾಕಂದರೆ ಇದು ಲಾಸ್ಟ್ ಸ್ಟಡಿ, ಹೈಯರ್ ಸ್ಟಡಿಗೆ ಹೋಗಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಏನೇನು ಬರುತ್ತೆ, ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಏನೇ ಇರ್ಬೋದು, ಎಲ್ಲದೂ ಪಾರ್ಟಿಸಿಪೇಟ್ ಮಾಡಬೇಕನ್ನೋದಿತ್ತು. ಹಾಗಾಗಿ ಒಂದೂ ನಾವು ಮಿಸ್ ಮಾಡ್ತಾ ಇರಲಿಲ್ಲ. ಸ್ಟೂಡೆಂಟ್ ಇದ್ದಾಗ ಬಂದ್ವಿ, ಇವಾಗ ಮ್ಯಾರಿಡ್ ಆಗಿ ಬರ್ತಾ ಇದ್ದೀವಿ. ಒಂಥರ ಆಗ್ತಿದೆ. ನೋಡೋಲ್ಲ, ಹೌದಾ? ನಾನು ಒಳ್ಳೆ ಊಟ ಮಾಡ್ಕೊಬಂದೆ. ಒಂದು ಮಗು ತಾಯಿ ಫ್ರೆಂಡ್ಸ್ ಹೇಗಿದ್ದಾರೆ ನೋಡಿ. ಔಟ್ಫಿಟ್ ತೋರಿಸ್ಬಿಡ್ತೀನಿ. ನಾನು ಹಿಂಗೆ ಈ ಥರ ಡ್ರೆಸ್ ಹಾಕೋಕೆ ಇನ್ನೊಂದು 10 kg ಸಣ್ಣ ಆಗಬೇಕು. ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಇಲ್ಲೆಲ್ಲ ಲ್ಯಾಬ್ಗಳು. ಥ್ಯಾಂಕ್ ಯು. ಮ್ಯಾಥ್ಸ್ ಡಿಪಾರ್ಟ್ಮೆಂಟ್, ಗ್ರೀನ್ ಲೈಬ್ರರಿ. ಮರತ್ತೆ ಓದೋರೇ ಕಾಣಿಸ್ತಿಲ್ಲ, ಹರಟೆ ಹೊಡೆಯೋ ಇದ್ದಾರೆಲ್ಲ. ಸೊ ಫ್ರೆಂಡ್ಸ್, ಇದು ನನ್ನ ಡಿಪಾರ್ಟ್ಮೆಂಟ್, ಲೈಬ್ರರಿ ಸೈನ್ಸ್ ಡಿಪಾರ್ಟ್ಮೆಂಟ್. ನಾನು ವ್ಲಾಗ್ ಒಂದು ಸರಿ ನಾನು ಹಾಕಿದ್ದೆ, ನಾನು ನಿಮ್ಮಿ ಮಾತಾಡಿರೋದು. ಸೊ ಅದ್ರಲ್ಲಿ ನಾನೆಲ್ಲ ತೋರಿಸಿದೆ ನಿಮಗೆ ನಮ್ಮ ಡಿಪಾರ್ಟ್ಮೆಂಟ್ನ. ಮತ್ತು ಒಂದು 2 years ಆದಮೇಲೆ ಬರ್ತಾ ಇರೋದು ಇನ್ನೂ ಒಂಥರ ಖುಷಿ ಆಯಿತು. ಅದು ನನ್ನ ಫ್ರೆಂಡ್ಸ್ಗಳ ಜೊತೆ ಬರ್ತಾ ಇರೋದು. ಆ್ಯಂಡ್ ನಾನಾದರೂ ಒಂದು ಸರಿ ಬಂದು ಹೋಗಿದ್ದೆ, ಬಟ್ ದಿವ್ಯಾ ಅಂತೂ ಬಂದೇ ಇರಲಿಲ್ಲ. ಮದುವೆ ಆಗಿ ಮಗು ಆಗಿ ಇವಾಗ ಬರ್ತಾ ಇದ್ದಾಳೆ.
ಸೊ ಫುಲ್ಲು ಎಕ್ಸೈಟೆಡ್ ಆಗಿದ್ಲು ಅವಳು ಮಾತ್ರ. ಆ್ಯಂಡ್ ನಿಮ್ಮಿ ಇಲ್ಲೇ PhD ಮಾಡ್ತಿರೋದ್ರಿಂದ ಇಲ್ಲೇ ಇವಾಗ ಟೀಚಿಂಗು ಮಾಡ್ತಾ ಇದ್ದಾಳೆ ಹಂಗೆ ಸ್ಕಾಲರ್ ಆಗಿನೇ. ಆ್ಯಂಡ್ ನಾವು 2 ಉದ್ದೇಶಕ್ಕೆ ಬಂದಿದ್ದು, ಒಂದು 3 ಜನನೂ ಮೀಟಪ್ ಆಗೋಣ ಅಂತ, ಇನ್ನೊಂದು 3 ಇಯರ್ಸ್ ಆಯಿತು ಇನ್ನೂ ನಾನು ದಿವ್ಯ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಸ್ಕೊಂಡಿರಲಿಲ್ಲ. ಹಾಗಾಗಿ ಅದು ಇಸ್ಕೊಂಡಂಗೆ ಆಗುತ್ತೆ, ಎಲ್ಲ ಮೀಟ್ ಆದಂಗೆ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಓ ಯೂನಿಫಾರ್ಮ್ ಅದು ಒಬ್ಬೊಬ್ಬೊಬ್ಬ. ಹಾಯ್ ನಿಮ್ಮಿ, ನಿಮ್ಮಿ ನೀವೇನು ಮಾಡ್ತಿದ್ದೀರಾ ಇವಾಗ ಇಲ್ಲಿ? ಹೌದಾ, ಯಾವುದು ಟಾಪಿಕ್ ಸಬ್ಜೆಕ್ಟ್? ನಾನು ಒಂದು ಮಾಡಿದ್ದೆ ಥೀಸಿಸ್ಸು, ಅದು ಏನು ಅಂತಾನೆ ಯಾವುದು ಕಾಪಿರೈಟ್ URL ಸೈಟೇಷನ್ ಅನಾಲಿಸಿಸ್ ಅಷ್ಟೇ ಗೊತ್ತಿರೋದು ನನಗೆ, ನಂದಷ್ಟೇ. ನಿಂದು ಟಫ್ ಇತ್ತು ಕಣೆ, ಅದು ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಮೆಮೊರಿ ಪವರ್ ಎಲ್ಲ ತುಂಬಾ ಲಾಸ್ ಆಗ್ಬಿಟ್ಟಿದೆ. ಆಫ್ಟರ್ ಡೆಲಿವರಿ ಈಗ ಆಗುತ್ತಾ? ಅದು ಆಕ್ಚುಲಿ ಮಾಮ್ಸ್ ಮೆಮೊರಿ, ಮಾಮ್ಸ್ ಬ್ರೈನ್ ಏನೋ ಹೇಳ್ತಾರೆ. ಯಾಕಂದ್ರೆ ಮೆಮೊರಿ ಲಾಸ್ಟ್ ಆತರ ಮರ್ತೋದ್ರೆ ಅವಾಗ ಮಾತ್ರ ಸಾಧ್ಯ ನಾವು ಮಗು ಮೇಲೆ ಜಾಸ್ತಿ ಫೋಕಸ್ ಮಾಡಕ್ಕೆ. ಹೌದಾ, ಇವೆಲ್ಲ ಇದೆಯಾ? ಓ ಮೈ ಗಾಡ್. 1 hour ಕ್ಲಾಸಿಗೆ ಬಾ, ನನಗಿನ್ನ ಜಾಸ್ತಿ ಅವಳಿಗೆ ಜನರಲ್ ನಾಲೆಡ್ಜ್ ಅದೆಲ್ಲ ತಿಳ್ಕೊಬೇಕು. ಆಯ್ತಾ ಮೇಡಮ್ ಬಂದ್ರೆ ನಮ್ಮ ಸ್ಟೂಡೆಂಟ್, ನಮ್ಮ ಸೂಪರ್ ಜೂನಿಯರ್ ಇವರು, ನಮ್ಮ ನಿಮ್ಮಿಯವರ ಸ್ಟೂಡೆಂಟು. ಸೊ ಫ್ರೆಂಡ್ಸ್, ಕಾನ್ವೊಕೇಶನ್ ಇವ್ರದ್ದು ಫೋಟೋ ಶೂಟ್ ಮುಗಿತಾ ಇಲ್ಲ. ನಿಮ್ಮಿದಲ್ಲ, ದಿವ್ಯಾದು. ಮಗು ಚೂರು ಚಿಂತೆನೇ ಇಲ್ಲ ಮಗುದು, ಅಲ್ಲ ಅಳ್ತಿರುತ್ತೆ, ಫೀಡ್ ಮಾಡ್ಬೇಕು, ಏನೂ ಇಲ್ಲ ಫ್ರೆಂಡ್ಸ್. ಬಂದಿಲ್ಲ, ರೀಲ್ಸ್ ಮಾಡು ಅಂತಿದೆ. ಅದೇ ನೋಡಿ ಇವಳು, ನಾನು ಒಂದೇ ಹೇಳಿದ್ದು ಆಯ್ತಾ. ಬರ್ತಿದೆ, ನಾನು ಬರ್ತಾನೆ ಇಲ್ಲ. ಅಲ್ಲ ಲೇಔಟ್ ತೆಗಿತೀನಿ ಬರ್ರಿ. ಒಂದು ಬೈಕ್ ಎಲ್ಲ ತೀರಿದೆ, ನಂದಲ್ಲ ಫೋಟೋದು ರೀಲ್ಸ್ದು. ಅದೇ ನಿಮ್ಮಿದಿಲ್ಲ, ದಿವ್ಯಾದು ನಂದು ಆಯ್ತು. ಈಗ ಹೊರಟ್ವಿ. ಓಕೆ, ಏನಾದರೂ ಕಾಲೇಜ್ ಬಗ್ಗೆ, ನನ್ನ ಬಗ್ಗೆ ಏನಾದರೂ ಇದೆಯಾ ಹೇಳೋಕೆ? ನೀವ್ ಹೇಳ್ಬೇಕು. ಆಕ್ಚುಲಿ ತುಂಬಾ ದಿನ ಡಿಪಾರ್ಟ್ಮೆಂಟ್ ಬಂದಿರೋದು ನೀವಿಬ್ರು. ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀವಿ. ನಾನು ಅಷ್ಟೇ. ಚೆನ್ನಾಗಿತ್ತು ಅವಾಗಲೇ, ಚೆನ್ನಾಗಿತ್ತು ಅಲ್ವಾ? ಎಲ್ಲರೂ ಮದುವೆ ಆಗಿರೋರು ಮದುವೆ ಆಗ್ಬಿಡಿ, ಕಾಲೇಜ್ ಲೈಫ್ ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ ಅನ್ನೋರು. ಅವಾಗೇನು ಗೊತ್ತಾಗ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಅದು ಗೊತ್ತಾಗೋದು. ಸೊ ಚೆನ್ನಾಗಿಲ್ಲ, ಈಗಲೂ ಚೆನ್ನಾಗೇ ಇದ್ದೀವಿ. ಬಟ್ ಆ ಒಂದು ಸ್ಟೂಡೆಂಟ್ ಲೈಫ್ ಅನ್ನೋದು ಸಿಗಲ್ಲ ಅಲ್ವಾ? ನೀನು ಎಂಜಾಯ್ ಮಾಡೋ, ಹೇಳ್ತೀನಿ, ನಿಧಾನಕ್ಕೆ ಮದುವೆ ಆಗೋ. ಆಗ ಅದು ಆಗ್ಲಿ, ಬೇಗ ಮದುವೆ ಆಗಲಿ, ಇನ್ನೇನಿಲ್ಲ. ಇವ್ರದ್ದೊಂದು ಮದುವೆಯಲ್ಲಿ ಸಖತ್ ಎಂಜಾಯ್ ಮಾಡೋದೊಂದು ಬಾಕಿ ಇದೆ. ಅದೊಂದು ಆಸೆ ನೆರವೇರ್ಬಿಟ್ರೆ ಇನ್ನೇನು ಇಲ್ಲ ಜೀವನದಲ್ಲಿ, ಇನ್ನೇನು ಬೇಡ ಅವಳಿಗೆ, ಇನ್ನೇನು ಇಲ್ಲ. ಫಸ್ಟ್ ನಿಮಗೆ ಮದುವೆ ಮಾಡಬೇಕು. ಯಾರ್ಯಾರು ಮಲ್ನಾಡು ಹುಡುಗರು ಯಾರಿದ್ದೀರಾ, ಬೇಗ DM ಮಾಡಿ ಅನ್ವಿತಾ ಗೌಡರ್ಗೆ. ಇನ್ಸ್ಟಾದಲ್ಲಿ ನಿಮ್ಮಿ ಅಂತ ಇದೆ. ಇದು ಸುಳ್ಳು. ಇಲ್ಲೇ ಅವಳು ಪ್ರಮೋಷನ್ ಕೊಡ್ತೀಯಲ್ಲ ನೋಡಿ. ಸೊ ಇಬ್ರು ಮೀಟಾಗಿ ತುಂಬ ಖುಷಿ ಆಯಿತು ನನಗೆ. ನೀವೆಲ್ಲ ಏನು ತಗೊಂಡಿದ್ಯೋ? ಚಾಂದಿ ಮದುವೆ ಆಗಿ ಮಕ್ಕಳಾದ್ರು ದಿವ್ಯಾ, ಅವಳು ಹಳೆ ಚಾಳಿನ ಬಿಟ್ಟಿಲ್ಲ. ಹೌ ಯು ಆರ್ ಫೀಲಿಂಗ್? ನಾನು ಸ್ಟೇಜಲ್ಲಿ ತುಂಬ ಸಣ್ಣ ಇದ್ದೆ, ಯಾಕಂದ್ರೆ ಇವಳು ಫೋಟೋ ವಿಡಿಯೋಸ್ ನಾನು ತೆಗೆದು ಸಣ್ಣ ಆಗ್ತಿದ್ದೆ. ಆಫ್ಟರ್ ಲಾಂಗ್ ಟೈಮ್ ಬಂದಿದ್ಯಾ? ಖುಷಿ ಆಯ್ತಾ? ಇನ್ನೊಂದು ರೀಟೇಕ್ ಇಲ್ಲ ತಾನೆ? ಅಲ್ಲಿದೆ. ಹೆಂಗ್ ಹೋಗ್ತೆ ಸ್ಕೂಟಿಲಿ? ಅವಳೆ ತಾನೇ ಕರ್ಕೊಂಡು ಹೋಗ್ಬೇಕು ನಿನ್ನ. ನಾನೇ ಇರುವಾಗ ನಿನ್ನ ಸಾರಥಿ. ಹೆಂಗ್ ಹೋಗ್ತೀನಿ? ಇದೀನಿ ಅರ್ಜುನ, ಎತ್ತು ನಿನ್ನ ಗಾಡಿ. ಹೆಂಗಂಡಿ ನಿನ್ನ ಕೆಕ್ಕರಿಸಿ ನೋಡಿ ನಿನ್ನೆಲ್ಲ ಕಲ್ಕಿ ನೋಡ್ದೆ.
ಸೀರಿಯಸ್ಲಿ ಚೆನ್ನಾಗಿತ್ತು ಕಣೆ, ಟು ಬಿ ಫ್ರ್ಯಾಂಕ್. ಬಟ್ ಅದು ನ್ಯೂ ಟೆಕ್ನಾಲಜಿ ಬಳಸಿ ಮೂವಿ ಮಾಡಿದ್ದಾರೆ, ಒಂಥರ ಡಿಫ್ರೆಂಟ್ ಆಗಿತ್ತು. ಹೆಂಗೆ ಯೂನಿವರ್ಸಿಟಿ ನಮ್ ತರೀಗೆರಲ್ಲಿ ಕನ್ನಡದಲ್ಲಿ ಹಾಕಿರೋದು, ಕನ್ನಡ ಬೆಳೆಸೋ ಕನ್ನಡ ಗೆಲ್ಗೆ. ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಸ್ಟೂಡೆಂಟ್ಸ್, ಲೈಬ್ರರಿ ಎಲ್ಲಿದೆ? ಎಲ್ಲಿದೆ ಲೈಬ್ರರಿ? ಲೈಬ್ರರಿ ಸೈನ್ಸ್ ಸ್ಟೂಡೆಂಟ್ ಆಗಿ ಲೈಬ್ರರಿಗೆ ಹೋಗಿಲ್ಲ ನಾವು. ಹಂಗೆ ಹಿಂಗೆ ಹೇಳ್ಬೇಡ ಕಣೆ, ಜೂನಿಯರ್ಸ್ ಅದನ್ನೇ ಕಲಿತಾರೆ. ಲೈಬ್ರರಿಗೆ ದಿನ ಹೋಗ್ತಿದ್ವಿ ಅಂತ ಹೇಳ್ಬೇಕು. 2 ವರ್ಷದಲ್ಲಿ ಅದೇನೋ ಒಂದು ಇದಕ್ಕಂತ ಹೋಗಿದ್ದಷ್ಟೇ. ಹಾ ಹೇಳಿ, ಈ ಹಳೆ ಚರಂಡಿ ಮೇಲೆ ನಡ್ಕೊಂಡು ಹೋಗೋ ಫೀಲ್ ಹೆಂಗಿದೆ? ತುಂಬಾ ಏನ್ ಅನ್ಸುತ್ತೆ ಗೊತ್ತಾ, ಇದ್ರೊಳಗೆ ಬಿದ್ರೆ ಹೆಂಗ್ ಎದ್ದು ಬರೋದು ಅನ್ನೋದೇ ಒಂದು. ನಾನು ಈಗಲೂ ಥಿಂಕ್ ಮಾಡ್ತೀನಿ, ಸ್ಟಿಲ್ ಥಿಂಕಿಂಗ್. ನನಗಿಲ್ಲಿ ಜಾಬ್ ಮಾಡ್ಕೊಳ್ತೀನಿ ಅನ್ನೋ ಭಯ. ಅಲ್ಲಿರೋದು ಏನ್ ಹೇಳು? ಏನ್ ಹೇಳಿ? ಜಾಸ್ತಿ ಯಾಕೆ ಹೋಗ್ತಿದ್ವಿ ಗ್ರೀನ್ ಲೈಬ್ರರಿಗೆ ನಾವು? ಬರ್ತ್ಡೇ ಕೇಕ್ ಕಟ್ ಮಾಡಕ್ಕೆ. ಶಾಂತಿ ಬರ್ಡೇ ಕೇಕ್ ಕಟ್ ಮಾಡಿದ್ವಿ, ನೆನ್ಪಿದ್ಯಾ? ನೋಡಿ ಎಷ್ಟು ಜನದ ಕೇಕ್ ಕಟ್ಟಿಂಗ್ ಇಲ್ಲಾಗಿದೆ. ಇದನ್ನೆಲ್ಲ ಚಾಂದಿನಿ ಅವರೇ, ಯಾರ್ಯಾರು ಯಾವ ಕಂಟ್ರಿ ರಿಟರ್ನ್? ಸೀರಿಯಸ್ಲಿ ಡಿಗ್ರಿನೂ ನಾವಿಲ್ಲೇ ಓದಿದಾಯ್ತಾ, ರಂಭಾಪುರ. ಅಲ್ಲಿಗೆ ಅಲ್ಲಿ ಓದಿದಾಯ್ತಾ. ಅಲ್ಲೂ ಸ್ಪೋರ್ಟ್ಸ್ ಡೇ ನಾನು ಎಲ್ಲ ಸ್ಕೂಲಿಂದ ಸ್ಪೋರ್ಟ್ಸ್ ಸೇರ್ತಾ ಇದ್ದೆ. ಕಬಡ್ಡಿ ಆಡಿದೆ ಡಿಗ್ರಿಯಲ್ಲಿ. ಕಬಡ್ಡಿ ಆಡುವಾಗ ಯಾರೋ ನನ್ನ ಕೂದಲು ಕೂದಲು ಬಂದಿತ್ತು ಕೈಯಲ್ಲಿ. ಅವಾಗೆಲ್ಲ ತುಂಬಾ ಜನ ರ್ಯಾಗ್ ಮಾಡ್ಬಿಟ್ಟಿದ್ರು, ಪತಾಂಜಲಿ ಶಾಂಪೂ ಹೇರ್ ಆಯಿಲ್ ಹಚ್ಚಿ ಅಂತ. ಅದೊಂದು ಸ್ವಲ್ಪ ಈ ಫೀಲ್ಡ್ ಅಲ್ಲಿ ಬಂದ್ರೆ ಫಸ್ಟ್ ಆ ಇನ್ಸಿಡೆಂಟ್ ನೆನಪಾಗುತ್ತೆ. ಸೆಕೆಂಡು ನಾವು ಡ್ಯಾನ್ಸ್ ಮಾಡಿದ್ ನೆನಪಿಲ್ವಾ? ಸಹ್ಯಾದ್ರಿ ಉತ್ಸವ ಟೈಮಲ್ಲಿ ಡ್ಯಾನ್ಸ್ ಮಾಡಿದ್ ನೆನಪಿಲ್ಲ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಾವು 3 ಜನ ಸೇರಿದ್ರೆ ಹೇಗೆ ಮಜಾ ಮಾಡ್ತೀವಿ ಅಂತ. ಆ್ಯಕ್ಚುಲಿ ತುಂಬ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆದ್ರೂ ಖುಷಿ ಆಯಿತು. ಎಲ್ಲ ಅಂದರೆ ನಾವು ಕಾಲೇಜಿಗೆ ಹೋಗುವಾಗ ಎಲ್ಲಿ ಚಾಟ್ಸ್ ತಿಂತಾಯಿದ್ವಿ ಏನು ಎಲ್ಲದೂ ಒಂದು ಕಡೆಯಿಂದ ಟೇಸ್ಟ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೊರಟ್ವಿ. ಸೊ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಯೂಶ್ವಲಿ ನಾವು ಕಾಲೇಜಲ್ಲಿದ್ದಾಗ ತುಂಬ ರೀಲ್ಸ್ ಮಾಡೋದು ಈ ಥರ ಎಲ್ಲ ತುಂಬ ಇತ್ತು ಅವಾಗ. ಹಾಗಾಗಿ ನಾನು ದಿವ್ಯ ಎಲ್ಲ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಹೊರಟ್ವಿ. ಸೊ ಇಷ್ಟು ಇವತ್ತಿನ ವ್ಲಾಗ್. ಸೊ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.